ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಶೇಂಗಾ ಚಟ್ನಿ ಮತ್ತು ಪುಟಾಣಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದಂಥ ರೆಸಿಪಿ ಆಗೈತಿ ಇದು. ರೊಟ್ಟಿ, ಚಪಾತಿ, ಅನ್ನಕ್ಕೆ ಮತ್ತು ದೋಸೆಗೆ ಮತ್ತು ತುಂಬಾ ಚೆನ್ನಾಗಿರ್ತದೆ. ಮತ್ತು ಉಪ್ಪಿಟ್ಟಿಗೂ ಕೂಡ ಚೆನ್ನಾಗಿರ್ತದೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಉಪ್ಪಿಟ್ಟು ಜೊತೆ ಚಟ್ನಿ ಇರಲೇಬೇಕು. ಅದರಲ್ಲೂ ಕೂಡ ಪುಟಾಣಿ ಚಟ್ನಿ ಅಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ ಊಟದೊಳಗೆ ಒಂದು ಪಲ್ಯ ಕಡಿಮೆ ಆದರೂ ನಡೀತದೆ, ಬಟ್ ಈ ಚಟ್ನಿ ಮೊಸರಂತೂ ಇರಲೇಬೇಕು. ಇವಾಗ ಶೇಂಗಾ ಚಟ್ನಿ ಮಾಡೋದಕ್ಕೆ ಹುರಿದಿರುವಂಥ ಶೇಂಗಾನ ತೊಗೊಂಡಿದ್ದೆ ನಾನು. ಇಲ್ಲ ನೀವು ನಾರ್ಮಲ್ ಶೇಂಗಾ ಬೇಕಾದರೂ ತೊಗೊಂಡು ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡ್ರು ನಡೀತದೆ ನೋಡ್ರಿ. ನಾನಿಲ್ಲಿ ಹುರಿದಿರುವಂಥ ಶೇಂಗಾನ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಕೂಡ ಹಾಕೊಳಕತ್ತೀನಿ. ಮತ್ತು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ನೀವು ಕೊತ್ತಂಬರಿ ಕೂಡ ಹಾಕೋಬಹುದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈ ಚಟ್ನಿ ನೋಡ್ರಿ ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಶೇಂಗಾ ಚಟ್ನಿ ತುಂಬಾ ಸಾಫ್ಟ್ ಆಗಬಾರ್ದು ಮತ್ತು ಸ್ವಲ್ಪ ಬಿಡಿ ಬಿಡಿಯಾಗಿ ಇರಬೇಕಪ್ಪ ಮತ್ತು ಅಂತಂದರೆ ನೀವು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಒಳ್ಳೆಣ್ಣೆನ ಹಾಕ್ಕೊಂಡ್ರೆ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿ ಬರ್ತದೆ. ಅಂಗಡಿ ಒಳಗೆ ಏನು ಮಾಡಿರ್ತಾರಲ್ಲ ಅದೇ ರೀತಿ ಬರ್ತದೆ. ಮತ್ತು ಒಂಚೂರು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ನೋಡ್ರಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ರಂತ ಶೇಂಗಾ ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದು ಯಾರು ಕೂಡ ಮಾಡ್ಕೋಬಹುದು ನೋಡ್ರಿ. ಬ್ಯಾಚಲರ್ಸ್ ಕೂಡ ಮಾಡ್ಕೋಬಹುದು. ಇವಾಗ ನಮ್ಮ ಸೈಡ್ ನೋಡ್ರಿ ಹೊರಗಡೆ ಏನಾದರೂ ಕೆಲ್ಸಕ್ಕೆ ಅದು ಮಕ್ಳು ಏನಾದ್ರು ಹೋಗಿರ್ತಾರಲ್ಲ ಅವರಿಗೆ ಮೇನ್ ಆಗಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿನ ಮಾಡಿ ಕಟ್ತಾರೆ. ಪಲ್ಯ ಇಲ್ಲಂದ್ರೂ ಕೂಡ ಚಟ್ನಿ ಮೊಸರಾದರೂ ಉಣ್ಲಿ ಅಂತ ಈ ರೀತಿ ಮಾಡಿ ಕಟ್ತಿರ್ತಾರೆ ನೋಡ್ರಿ. ನೋಡ್ತಾ ಇದ್ರಲ್ಲ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿ ಬಂದ. ಇವಾಗ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದೆಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಶೇಂಗಾ ಚಟ್ನಿ. ನಿಮಗೂ ಈ ಚಟ್ನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಟ್ರೈ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಪುಟಾಣಿ ಚಟ್ನಿ ಮಾಡೋದಕ್ಕೆ ನೋಡ್ರಿ ಇಲ್ಲಿ ನಾನಿಲ್ಲಿ ಪುಟಾಣಿನ ತೊಗೊಂಡಿದ್ದೀನಿ. ಒಂದೊಂದು ಸೈಡ್ ಇದಕ್ಕೆ ಹುರ್ಗಡ್ಲೆ ಕೂಡ ಅಂತಾರ. ನಮ್ಮ ಸೈಡ್ ನಾವು ಇದಕ್ಕೆ ಪುಟಾಣಿ ಅಂತ ಹೇಳ್ತೀವಿ. ಪುಟಾಣಿ ಚಟ್ನಿ ಮಾಡೋದು ನೋಡ್ರಿ ತುಂಬಾ ಈಸಿ. ಇದು ಕೂಡ ಎಲ್ಲದರ ಜೊತೆನೂ ಚೆನ್ನಾಗಿರ್ತದೆ. ಮತ್ತು ರೈಸ್ ಜೊತೆ ನೋಡ್ರಿ ತುಂಬಾ ಚೆನ್ನಾಗಿರ್ತದೆ ಇದು. ಮತ್ತು ಇವಾಗ ದೋಸೆಗೆ ಅದೆಲ್ಲನೂ ಪುಡಿ ಚಟ್ನಿ ಅಂತ ಯೂಸ್ ಮಾಡ್ತಾರಲ್ಲ ಆ ರೀತಿ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಮಿಕ್ಸಿ ಜಾರ್ಗೆ ನಾನು ಪುಟಾಣಿನ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಚೂರನ್ನು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಟೇಸ್ಟು ಚೆನ್ನಾಗಿರ್ತದೆ. ಮತ್ತು ಕರಿಬೇವು ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡೇವಪ್ಪ ಅಂತಂದ್ರೆ ಪುಟಾಣಿ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಲಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಟೇಸ್ಟು ಡಬಲ್ ಆಗುತ್ತೆ. ಇದನ್ನು ನಾವು ರೊಟ್ಟಿ, ಚಪಾತಿ, ಅನ್ನಕ್ಕೆ ಮತ್ತು ದೋಸೆಗೆ ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಸೈಡ್ ನೋಡ್ರಿ ನಾವು ಉಪ್ಪಿಟ್ಟಕ್ಕಂದ್ರೂ ಮೇನ್ ಕಾಂಬಿನೇಷನ್ ಇದು. ಉಪ್ಪಿಟ್ಟು ಜೊತೆ ಪುಟಾಣಿ ಚಟ್ನಿ ಇರಲೇಬೇಕು ನಮ್ಮ ಸೈಡು. ನೋಡಿದ್ರಲ್ಲ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ರೆಸಿಪಿನ ನಾನಿವತ್ತು ಶೇರ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿಗಳು. ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈಸಿಯಾಗಿನೇ ಐತಿ ಮತ್ತು ರುಚಿ ಕೂಡ ಅಷ್ಟೇ ಟೇಸ್ಟ್ ಇರ್ತದೆ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.